ನಾವೀಗ ಒಂದು ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೇವೆ. ಇದು ನಾವು ಅಟೆಂಡ್ ಮಾಡ್ತಿರುವ ಸೆಕೆಂಡ್ ಸತ್ಯನಾರಾಯಣ ಪೂಜೆ. ಇಲ್ಲೇ ನಮ್ಮ ಮನೆ ಹತ್ರದಲ್ಲೇ ಇದೆ. ಹೋಗ್ತಿದ್ದೇವೆ ನಾವು ಇವಾಗ. ದೊಡ್ಡಾಗಿ ಸ್ವೀಟ್ ಪಾಸ ರೋಡ್ಗೆ ಇರು ಬಚ್ಚಿಮ್ಮ ಇರು ಪಿರೋಡ್ ಕುಲ್ಲು ಮಮ್ಮನೊಟ್ಟಿಗೆ ಬಾ. ನಾರಾಯಣ ಪೂಜೆ ಅಲ್ಲೇ ಆಗ್ತಿರೋದು. ಅಲ್ಲಿ ಕಾಣ್ತಾ ಇದೆಯಲ್ಲ ಮನೆ, ಇಲ್ಲೇ ಶಾಮಿಯಾನ ಎಲ್ಲ ಹಾಕಿದಾರಲ್ಲ ಅದೇ ಮನೆಯಲ್ಲಿ. ಈಗ ಬಿಸಿಲಲ್ಲ, ನಡ್ಕೊಂಡೇ ಹೋಗ್ಬೋದು. ನಾವು ಅದಕ್ಕೆ ಸ್ಕೂಟಿಯಲ್ಲಿ ನಮ್ಮ ಪಪ್ಪ ಅಲ್ಲಿ ನಿಂತಿದ್ದಾರೆ, ಕಾಣಿಸ್ತಿದೆ. ಇಲ್ಲಂಗೆ ಬಿಸಿಲಲ್ಲ, ಹಾಗಾಗಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೇವೆ. ನಮಸ್ಕಾರ, ಎಂಚುಲ್ಲರ್ ಮಾತಾ. 2ನೇ ಸತ್ಯನಾರಾಯಣ ಪೂಜೆ ಅಟೆಂಡ್ ಮಾಡಿ ನಾವೀಗ ಹೋಗ್ತಿದ್ದೇವೆ 3ನೇ ಸತ್ಯನಾರಾಯಣ ಪೂಜೆ ಅಟೆಂಡ್ ಮಾಡೋದಕ್ಕೆ. ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಹೇಳಿದ್ದೆ ನಾವು ತಮಿಳಕ್ಕೆ ಹೋಗಿದ್ವಿ ಅಂತ. ಬಟ್ ತಮಿಳಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ನನ್ನ ಅಕ್ಕನ ಮನೆಗೆ ಹೋಗಿದ್ವಿ, ಅಂದರೆ ನನ್ನ ದೊಡ್ಡಮ್ಮನ ಮಗಳ ಮದುವೆಗೆ. ಸೊ ಅಲ್ಲಿ ಈ ಸತ್ಯನಾರಾಯಣ ಪೂಜೆ ನಡೀತಿದೆ. ಆ್ಯಕ್ಚುಲಿ ನನ್ನ ಅಕ್ಕ ಹಾಗೆ ಅವ್ರ ಹಸ್ಬೆಂಡ್ ಅದು 25th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದರ ಪರವಾಗಿ ಅವರು ಸತ್ಯನಾರಾಯಣ ಪೂಜೆನ ಇಟ್ಟಿದ್ದಾರೆ. ನಾನು ನನ್ನ ಮಗ ಹಾಗೆ ನನ್ನ ಅಣ್ಣ ಅಮ್ಮನ ಜೊತೆ ಇಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. നാച്ചിക ഭഗവാനെ എനിക്ക് അമ്മ വീഡിയോ കല്യാണം തയ്ക്കിടെ ಬ್ಲಶ್ ಆಯ್ನ ಬಾಬೆ. ಆನ್ ದ ವೇ ಟೀ ಕುಡಿದು ಹೋಗೋಣ ಅಂತ ಈ ಹೋಟೆಲ್ಗೆ ಬಂದಿದ್ದೀವಿ. ನಾವು ಹೋಟೆಲಲ್ಲಿ ಚಾ ಕುಡ್ದು ಈಗ ಹೋಗ್ತಿದ್ದೇವೆ ಉಗ್ಗೆಲ್ಬೆಟ್ಟುವಿಗೆ. ಶಬ್ಬು ಮಾಮನ ಇಲ್ಲ, ಅಬ್ಬುಕನಿಲ್ಲ. ಡಾಗಿ ರೋಡ್ಗೆ ಬರ್ತೀನಿ ಅತ್ತೆ. ಹೋಗ್ತಾ ಇರಬೇಕಾದ್ರೆ ನನ್ನ ಮಗ ನಾನು ಅಜ್ಜನ ಮನೆಗೇ ಹೋಗ್ತೀನಿ, ನಾನು ಬೇರೆ ಕಡೆ ಬರಲ್ಲ ಅಂತ ಕೂಗ್ಲಿಕ್ಕೆ ಶುರು ಮಾಡ್ದ. ಸೊ ನಾವು ಅವನ ಹತ್ರ ಹೇಳಿದ್ವಿ, ಇಲ್ಲ ನಾವು ನಿನ್ನ ಅಬುಕೋನ ಅಂದರೆ ನಿನ್ನ ಅಜ್ಜನ ಮನೆಗೇ ಹೋಗ್ತಾ ಇದ್ದೀವಿ, ಬೇರೆ ಕಡೆ ಹೋಗ್ತಾ ಇಲ್ಲ ಅಂತ ಸುಮ್ಮನೆ ಹೇಳಿದ್ವಿ. ಇಲ್ಲಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ, ನಾನು ವಿಡಿಯೋ ಮಾಡ್ತೀನಿ ಅಂತ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದಾನೆ. ನೇರಳೆ ಬುರ್ದುನ್ ತುಲೆ ಏತ ನೇರಳೆ ಬುರ್ದುನ್ ತುಲೆ ಯೋ ಬಿಡ್ಲೆ ಇರ್ಬಕ್ಕ ಮಲ್ಪೆ ಫಸ್ಟ್ ಅನ್ ಮಲ್ತೊಂಬ ಬಲೆ ಬಲೆ ದಾದಾಂಡ್ ಮಾಡಲೆ. ಹಲೋ ಬಿಸಿ ಇಲ್ಲಾರು ದೊಡ್ಡದಿಲ್ಲ ಅಜ್ಜಿ ಅಜ್ಜಿ ಆರಾಮಲ್ಲ. ಶಬ್ಬು ಮಾಮ ತುಲ್ಲೆ ಅವನಿಲ್ಲಿಗೆ ಬರಲ್ಲ. ರಿನಿತಾ, ಯು ಕಾಲ್ ಮೀ ರಿನಿತಾ. ಬರಲ್ಲ ಅಂತ ಕೂಗ್ತಾ ಇದ್ದ ನನ್ನ ಮಗ ನೀರು ನೋಡಿ ನೀರಲ್ಲಿ ಆಟ ಆಡಲಿಕ್ಕೆ ಹೋಗ್ಬಿಟ್ಟ. ಹಾಗೆ ಅವನ ಮೈಂಡ್ ಆ್ಯಂಡ್ ಮೂಡ್ ಕೂಡ ಚೇಂಜ್ ಆಗಿತ್ತು. ನನಗೂ ಅಯ್ಯಬ್ಬ ಅಂತ ಅನ್ನಿಸ್ತು. ಇಲ್ಲಿ ವಾಸ್ತು ಪೂಜೆಗಂತ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಂದು ಸ್ವಲ್ಪ ಇಲ್ಲಿ ಹಳ್ಳಿ ಸೇವೆ ನಡೀತಾ ಇದೆ. ನಾನು ಸ್ವಲ್ಪ ಕ್ಲೀನ್ ಮಾಡಿದೆ. ಈಗ ನನ್ನ ಸಿಸ್ಟರ್ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾಳೆ. ಸುಸ್ತಾಯ್ತು. ರಿವೆಂಜ್ ಅಲ್ಲ, ಮಾಡಿ ಬೇಗ ಮಾಡಿ, ಸರಿಯಾಗಿ ಮಾಡಿ, ಒಳ್ಳೆ ಕ್ಲೀನ್ ಆಗ್ಬೇಕಾಯ್ತಾ. ಸಮಾಲ್ಪು
ಅಂಚ ಮೈ ಮದರ್ ಇಂಡಿಯಾ. ಏನಾವು ಅಲ್ಲ ತೀರ್ಥಪಾಡಿನ ಚೂರ್ ಕೊರ್ರೆ ಅಜ್ಜ. ಏ ಬೋಡಿತ್ತಂಡೆ ಸಖತ್ತಾಗಿದೆ. ಪೇಂಟಿಂಗ್ ಸೂಪರ್ ಆಗಿದೆ. ವಾವ್. ವಾಸ್ತುಪೂಜೆ ಯಾಕೆ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಆ್ಯಕ್ಚುಲಿ ಅವರು ಮನೆಯನ್ನು ಸ್ವಲ್ಪ ರಿನೋವೇಷನ್ ಮಾಡಿದ್ದಾರೆ, ಹಾಗಾಗಿ ವಾಸ್ತುಪೂಜೆನ ಇಟ್ಕೊಂಡಿದ್ದಾರೆ. ಅವು ಡಬ್ಬದ ಹೊರಗಡೆ ಪೂಜೆ ಆಗ್ತಿದೆ. ನಾನು ನನ್ನ ಮಗನಿಗೆ ಸ್ವಲ್ಪ ದನದ ಹಾಲು ಕೊಡ್ಲಿಕ್ಕೆ, ಸ್ವಲ್ಪ ಹಾಲು ಕುಡಿಸ್ಲಿಕ್ಕೆ ಅಂತ ಬಂದೆ. ನನ್ನಮ್ಮ ಬಿಸಿ ಮಾಡಿಟ್ಟಿದ್ದಾರೆ ಹಾಲು ಇವನಿಗೆ ಅಂತ. ಇವನು ಕುಡಿತಾ ಇಲ್ಲ ಇವಾಗ. ಬಾ ಬೇಬಿ ಕಪ್ಪು ತುಳಿ, ಬೇಬಿ ಕಪ್ಪುಡು ಮಿಲ್ಕ್ ಬಾರ್ದಿನಿ ದೊಡ್ಡ ಟೇಸ್ಟಿ ಮಿಲ್ಕ್. ಮಿಲ್ಕ್ ಆ್ಯಪಲ್ಲ ಖಾರ ಇಪ್ಪುಂಡ ಖಾರ ಅಂತ ಹೇಳ್ತಾ ಇದ್ದಾನೆ ಮಿಲ್ಕಿಗೆ. ಎಲ್ಲಿ ಒಕ್ಕಡೆ ಹೇಳುದು, ಸುಮ್ಮನೆ ಹೇಳುದು. ನನ್ನ ಮಗ ಹಾಲು ಖಾರ ಅಂತ ಸುಮ್ಮನೆ ಹೇಳಿಲ್ಲ, ನಿಜನೇ ಹೇಳಿದ್ದ. ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಅದು ಸ್ವಲ್ಪ ಖಾರನೇ ಇತ್ತು. ಮೋಸ್ಟ್ಲಿ ನನ್ನಮ್ಮ ಹಾಲು ಬಿಸಿ ಮಾಡುವಾಗ ಖಾರ ಇದ್ದ, ಅಂದರೆ ಖಾರ ಪದಾರ್ಥ ಮಾಡಿದ್ದ ಪಾತ್ರೆಯಲ್ಲೇ ಹಾಲು ಬಿಸಿ ಮಾಡಿರಬೇಕು, ಹಾಗಾಗಿ ಅದು ಸ್ವಲ್ಪ ಖಾರ ಇತ್ತು. ಅವರು ತುಳಸಿ ಕೂಡ ಚೇಂಜ್ ಮಾಡಿ ಹಾಕಿದರು, ಹಾಗಾಗಿ ಇಲ್ಲಿ ನಾವು ತುಳಸಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋ ಜಗ ಭೂತಾವಾಸೋ ಗಿರಾವಾಸೋ ಶ್ರೀನಿವಾಸೋ ಜಯಪದಿಂಗಿರು ಅಚ್ಯುತಾನಂದ ಗೋವಿಂದೋ ವಿಶ್ವರ್ವೆಂಕಟನಾಯಕ ಸರ್ವದೇವೇದಯಾಮಿ ಪ್ರಾಣಾಯ ಸ್ವಾಹಾ ಪಾನಾಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ. ಶುಕ್ರವಾರದ ಪೂಜೆಯ ವೇಳೆಗೆ ಅಳಗಿರಿ ರಂಗನ ಸಕಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಲಕ್ಷ್ಮೀ ಬಾರಮ್ಮ. ಮೇರೆ ನಾವು ತಾಂಬೂಲ ಪ್ಯಾಕ್ ಮಾಡ್ತಾ ಇದ್ದೇವೆ. ಬನ್ನಿ ಬನ್ನಿ, ಕೊಡಿ ಕೊಡಿ, ಒಂದೊಂದು ಕೊಡಿ. ನನಗೆ ಸಾಕಾಯ್ತು ಅಂತ ಹೇಳ್ತಾನೆ ಮತ್ತೆ. ಬರ್ಡ್ ಸೂಪರ್. ಮಸ್ತ್ ಕೊರ್ಲೆ ಶ್ರೇಯ ಅಕ್ಕ, ಕೊರ್ಲೆ ಪೂರ ಮಸ್ತ್ आवडे पूरा मूल दीप ನಾವಿಲ್ಲಿ ತಾಂಬೂಲ ಪ್ಯಾಕಿಂಗ್ ಮಾಡ್ತಾ ಇದ್ದೇವೆ. ನಾಳೆ ಸತ್ಯನಾರಾಯಣ ಪೂಜೆ ಆದ ನಂತರ ಕೊಡ್ಲಿಕ್ಕೆ ಗೆಸ್ಟಿಗೆ ಬಂದವರಿಗೆ. ನಮ್ಮ ಬಂಕಿ ನಮ್ಮ ಚಿಕ್ಕ ಯಜಮಾನರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ನೋಡಿ ನೋಡಿ
ನೋಡಿ ಎಲ್ಲರೂ ಡೆಕೋರೇಷನಲ್ಲಿ ಬ್ಯುಸಿ ಇದ್ದಾರೆ. ಗುಡ್ ಮಾರ್ನಿಂಗ್. 6 ಗಂಟೆಗೆ ಎದ್ದಿದ್ವಿ. ಈಗ ಇಲ್ಲಿ ಸ್ವಲ್ಪ ಜನ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಒಳಗಡೆ ಇನ್ನೂ ಇಬ್ರು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಪೂಜೆಗೆ ಅಂತ. ಇಲ್ಲಿ ಇವರು ಕ್ಲೀನ್ ಮಾಡ್ತಿದ್ದಾರೆ. ತುಳಸಿಗೆ ಪೂಜೆ ಕೂಡ ಇದೆ ಅಲ್ಲನಾ. ಇವರು ನಮ್ಮ ಶಬ್ಬು ಮಹಾರಾಜ, ವರ್ಕರ್ ಅಲ್ಲ, ಈ ಮನೆ ಮಗ, ಹಿರಿ ಮಗ. ಇವರು ನಮ್ಮಣ್ಣ. ನೋಡಿ ಡೆಕೋರೇಷನ್ ಮಾಡ್ತಾರೆ. ಸಾಕು ಸಾಕು. ಮಾರ್ನಿಂಗ್ ಅಂತೂ ಸೂಪರ್ ಇದೆ. ಸೂರ್ಯೋದಯ ಆಗ್ತಾ ಇದೆ. ಮಾರ್ನಿಂಗ್ ಎದ್ದಾಗ ಇಲ್ಲಿ ಬರ್ಡ್ಸ್ ಚಿರ್ಪಿರಿ ಅಂತ ಆಡ್ತಾ ಇರ್ತದೆ. ವಾವ್. ಬರ್ಡ್ಸ್ ಸೌಂಡ್ ಕೇಳ್ತಾ ಇದೆಯಾ? ಚಿರ್ಪಿಕ್. ಮರಗಳಿದೆ ಅಲ್ವಾ ಇಲ್ಲಿ, ಹಾಗಾಗಿ ತುಂಬ ಕೂಲಿದೆ ಪ್ಲೇಸ್. ನೈಟ್ ಮಲಗಿದಾಗ ಕೂಡ ನಾನು 2 ಫ್ಯಾನ್ ಹಾಕ್ಕೊಂಡಿದ್ದೆ, ತುಂಬ ಸೆಕೆ ಆಗ್ತದಂತ. ಬಟ್ ಮಿಡ್ಲಲ್ಲಿ ನಾನು 1 ಫ್ಯಾನ್ ಆಫ್ ಮಾಡಿದೆ, ಯಾಕಂದರೆ ತುಂಬ ಕೂಲಿತ್ತು. ತುಂಬ ಮಳೆ ಕೂಡ ಬಂದಿತ್ತು, ಸ್ವಲ್ಪ ತುಂಬ ಕೋಲ್ಡ್ ಕೂಡ ಆಗ್ತಾಯಿತ್ತು. ಹಾಗಾಗಿ 1 ಫ್ಯಾನ್ ಆಫ್ ಮಾಡಿ ಒಂದೇ ಫ್ಯಾನಲ್ಲಿ ಮಲಗಿಬಿಟ್ಟೆ. ಮಾರ್ನಿಂಗ್ ತುಂಬ ಕೂಲಾಗಿತ್ತು ಇಲ್ಲಿ. ಇವತ್ತು ಫಂಕ್ಷನ್ ಸತ್ಯನಾರಾಯಣ ಪೂಜೆ. ಯಾಕಂದರೆ ನನ್ನ ದೊಡ್ಡಮ್ಮನ ಮಗಳಿದ್ದಾರೆ, ಅವ್ರದ್ದು 25th ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಹಾಗೆ ಮೊನ್ನೆ ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ರಿನೋವೇಷನ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಕೂಡ ನಿನ್ನೆ ರಾತ್ರಿ ವಾಸ್ತು ಪೂಜೆ ಇತ್ತು. ಇಲ್ಲಿ 2 ಮನೆ ಇದೆ. ಮಲ್ಲಿಗೆ ಆಗಿದೆ ನೋಡಿ, ಮಲ್ಲಿಗೆ ಗಮ್ಮ ಅಂತ ಇದೆ ಮಲ್ಲಿಗೆ ನೋಡಿ. ನನ್ನ ಮಗ ಎದ್ಬಿಟ್ಟ ಅನ್ಸುತ್ತೆ, ಕೂಗ್ತಾ ಇದ್ದಾನೆ. ಲೆಟ್ಸ್ ಚೆಕ್. ಗುಡ್ ಮಾರ್ನಿಂಗ್. నిద్ర అండి. ಮಾರ್ನಿಂಗ್. ನನ್ನ ಮಗ ಬ್ರಷ್ ಮಾಡ್ತಾ ಇದ್ದಾನೆ. ಈಗ ಬೇಗ ಬ್ರಷ್ ಮಾಡಿ ರೆಡಿ ಆಗಬೇಕು. ದಟ್ ಇಸ್ ಫೋನ್. ఇడ్లీ బెచ్చండా చూరు దాలా బెచ్చబెచ్చాలి పేరా పిజ్జా. ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರ ಮನೆ ಪಕ್ಕದಲ್ಲಿದ್ದ ದೇವಸ್ಥಾನದಲ್ಲಿ ಕೂಡ ಒಂದು ಪೂಜೆ ಇತ್ತು. ಸೊ ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕೈ ಮುಕ್ಕೆರೆಗೆ ಹೋಗ್ತೀನಿ. ನಮ್ಮ ಹೀರೋಯಿನ್ ಬರ್ತಾ ಇದ್ದಾರೆ. ಹೀರೋಯಿನ್ ಎಂಟ್ರಿ ಆಗ್ತಾ ಇದೆ. ನಾನು ರೆಡಿ ಆಗಿದ್ದೀನಿ. ನಾವು ರೆಡಿ ಆಗಿದ್ದೇವೆ.
ಹೊರಗಡೆ ಪೂಜೆ ಆಗ್ತಿದೆ. ಸೊ ತುಂಬ ಹೊಗೆ ಬರ್ತಿದೆ. ನಾವು ಹೊರಗಡೆ ನೋಡಿ ಅಲ್ಲಿ ಹೊಗೆ ಬರ್ತಾ ಇದೆ. ನನ್ನ ಮಗ ಎಲ್ಲಿದ್ದಾನೆ ಆಯ್ತಾ? ನನ್ನ ಮಗನಿಗೆ ಹೋದಲ್ಲೆಲ್ಲ ಒಬ್ಬೊಬ್ಬರು ಫ್ರೆಂಡ್ ಆಗ್ತಾ ಇರ್ತಾರೆ. ಸೊ ಇಲ್ಲಿ ಕೂಡ ಒಬ್ಬರು ಅಕ್ಕ ಫ್ರೆಂಡ್ ಆಗಿದ್ರು. ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಒಂದು ಅಣ್ಣನ ಕಲೆ ನಮ್ಮಲ್ಲಿ ಸಂಪೋಯ ಅಬುಕನ ಹೌಸ್ಗೆ ಅಕ್ಕನಲೆ ಸಂಪೋಯ ಊಟ ಎಲ್ಲ ಆಯ್ತು. ಈಗ ನಾವು ಮನೆಗೆ ನನ್ನ ಅಪ್ಪನ ಮನೆಯಲ್ಲಿ ತಂಬಿಲ ಇದೆ. ಸೊ ಅಲ್ಲಿಗೆ ಕೂಡ ಹೋಗ್ಲಿಕ್ಕಿದೆ. ಸೊ ಇವಾಗ ನಾವು ಮನೆಗೆ ಹೊರಟಿದ್ದೀವಿ, ನಮ್ಮೂರು ಮಣಿಪುರಕ್ಕೆ. ಬಾಯ್ ಶಬ್ಬು, ಬಾಯ್ ಮಾಡ ಶಬ್ಬು, ಬಾಯ್ 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 ಬಾಯ್. ನಾವು ಹೋಗ್ತಿದ್ದೇವೆ ಮಣಿಪುರಕ್ಕೆ, ನಮ್ಮ ಮನೆಗೆ. ನಾವು ನಮ್ಮ ಮನೆಗೆ ರಿಟರ್ನ್ ಬಂದಿದ್ದೇವೆ. ಇವತ್ತು ನೈಟ್ ನನ್ನ ಪಪ್ಪನ ಮನೆಯಲ್ಲಿ ಇನ್ನೊಂದು ತಂಬಿಲ ಇದೆ. ಲಾಸ್ಟ್ ಟೈಮ್ ಆಗಿತ್ತು, ಅದಕ್ಕೆ ಕುರಿ ತಂಬಿಲ ಅಂತ ಹೇಳ್ತಾರೆ. ಅಂದರೆ ದೈವದ ಗುಡಿ ಹೊಸದಾಗಿ ಇನಾಗ್ರೇಷನ್ ಮಾಡಿದರು. ಸೊ ಹಾಗಾಗಿ ಅದಕ್ಕೋಸ್ಕರ ತಂಬಿಲ ಇಟ್ಟಿದ್ರು. ಬಟ್ ಇವತ್ತಿನ ತಂಬಿಲ ವರ್ಷಕ್ಕೊಮ್ಮೆ ತಂಬಿಲ ಸೇವೆ ಮಾಡ್ತಾರಲ್ವ, ಆ ಥರದ್ದು. ಸೊ ಅದು ಇವತ್ತು ನನ್ನ ಪಪ್ಪನ ಮನೆಯಲ್ಲಿದೆ. ಸೊ ಈ ದಿನ ನೈಟ್ ನಾವು ಅಲ್ಲಿಗೆ ಹೋಗ್ತಿದ್ದೇವೆ ಪೂಜೆಗೆ. ಸೊ ನೈಟ್ ಊಟನೂ ಅಲ್ಲೇ ಇರುತ್ತೆ, ನಾನ್ ವೆಜ್ ಊಟ. ಸೊ ಅಲ್ಲಿಗೆ ಹೋಗಿ ಬರಬೇಕು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.